ಖಂಡಿತ. ಸರ್, ಅಪ್ಪಾಜಿ ಕ್ಲಿನಿಕ್ ಈ ಭಾಗದಲ್ಲಿ ಬಹಳಷ್ಟು ಫೇಮಸ್ ಆಗಿರೋದು. ಅಪ್ಪಾಜಿ ಕ್ಲಿನಿಕ್ ಬಗ್ಗೆ ಏನ್ ಹೇಳ್ತೀರಾ? ಈ ಅಪ್ಪಾಜಿ ಕ್ಲಿನಿಕ್ ಅಷ್ಟೇ, ನಾನು ಹಿಂಗೆ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಜನಗಳು ಮಾತ್ರೆಗಳಿಗೆ ಔಷಧಿಗಳಿಗೆ ನನ್ನ ಹತ್ರ ಸುಮಾರು ಜನ ಬರೋರು. ಅಲ್ಲಿ ನನಗೆ ಡಾಕ್ಟರ್ಗಳ ಪರಿಚಯ ತುಂಬಾ ಇತ್ತು. ಹೌದು. ಸೊ ನಮ್ದು ಫಾರ್ಮಸಿ ಇದೆ, ಓವರ್ಸೀಸ್ ಫಾರ್ಮಾ ಅಂತ. ಒಂದು ಮ್ಯಾನುಫ್ಯಾಕ್ಚರಿಂಗ್, ಡಿಸ್ಟ್ರಿಬ್ಯೂಷನ್, ಹಾಸ್ಪಿಟಲ್ಗಳಲ್ಲೆಲ್ಲ ಕೌಂಟರ್ಗಳು ಮಾಡಿದ್ವಿ. ಸೊ ಸುಮಾರು ಜನ ಬರೋರು ನನಗೆ ಮೆಡಿಸಿನ್ ಅಂತ. ಆಮೇಲೆ ಹಾಸ್ಪಿಟ್ಲ್ಗಳಿಗೂ ಕೆಂಪೇಗೌಡ, BGS ಎಲ್ಲ ಕಡೆ ಕಳಿಸ್ತಾ ಇರ್ತಿದ್ದೆ. ಆಮೇಲೆ ನಮ್ಮ ಗುರುಗಳಾದಂಥ ಶ್ರೀ ಪ್ರಕಾಶನಾಥ್ ಸ್ವಾಮೀಜಿ ಅವ್ರ ಹತ್ರ ಕೂತ್ಕೊಂಡು ಒಂದು ದಿವಸ ಡಿಸ್ಕಸ್ ಮಾಡಿದೆ. ಅಪ್ಪ ಗುರುಗಳೇ, ಹಿಂಗೆ ಮಾಡಬೇಕು ಅಂತಿದ್ದೀನಿ ಅಂತ. ನೀನು ಫಸ್ಟ್ ಆ ಕೆಲಸ ಮಾಡು, ನಾನು ಬಂದು ಇನಾಗ್ರೇಟ್ ಮಾಡ್ತೀನಿ. ನಮ್ಮ BGS ಹಾಸ್ಪಿಟ್ಲಲ್ಲಿ ನಿಮ್ಮ ಅಪ್ಪಾಜಿ ಕ್ಲಿನಿಕ್ಕಿಂದ ಯಾರೇ ಬಂದರೂ 50% ಡಿಸ್ಕೌಂಟಲ್ಲಿ ಎಲ್ಲ ಚಿಕಿತ್ಸೆನೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಓಪನ್ ಇನಾಗ್ರೇಷನ್ಗೆ ಅವರೇ ಬಂದಿದ್ರು. ಪ್ರಕಾಶ್ನಾಥ್ ಅವರೇ ಬಂದು ಇನಾಗ್ರೇಷನ್ ಮಾಡಿ ಅವತ್ತಿಂದ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ಸಾಟರ್ಡೆ ಸಂಡೇ BP ಶುಗರ್ ಫ್ರೀ ಚೆಕಪ್ ಮಾಡಿಸ್ತೀವಿ ಬೇರೆ ಪಾರ್ಕ್ಗಳಲ್ಲಿ. ಹೌದು. ಒಂದು ಸಾಟರ್ಡೆ ಒಂದು ಪಾರ್ಕ್ ಆದ್ರೆ ಸಂಡೇ ಇನ್ನೊಂದು, ಆ ಥರ ಒಂದು ತಿಂಗಳು ಒಂದ್ಸರಿ ರೊಟೇಷನ್. ಅದು ತುಂಬಾ ಅದ್ಭುತವಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇದೆ. ನಮ್ಮ ಆಫೀಸ್ ಹಿಂದ್ಗಡೆ ಏನು ಕ್ಲಿನಿಕ್ ಮಾಡಿದೀವಿ, ಅಪ್ಪಾಜಿ ಕ್ಲಿನಿಕ್, ಅಲ್ಲಿ ಡೈಲಿ ಒಬ್ರು ಮಹಿಳಾ ಡಾಕ್ಟರ್ ಬರ್ತಾರೆ. ಸಾಯಂಕಾಲ 6 ಗಂಟೆಯಿಂದ 9 ಗಂಟೆವರೆಗೂ ತುಂಬಾ ಚೆನ್ನಾಗಿ ನೋಡ್ತಾರೆ. ಅಲ್ಲಿ ಯಾವುದೇ ತರ BP, ಶುಗರು, ತಲೆನೋವು, ಮೈಕೈ ನೋವು, ಗ್ಯಾಸ್ಟ್ರಿಕ್, ಈ ತರ ಎಲ್ಲದಕ್ಕೂ ಔಷಧಿಗಳನ್ನ ಉಚಿತವಾಗಿ ಕೊಡ್ತೀವಿ. ಅದು ಯಾವುದಕ್ಕೂ ನಾವು ದುಡ್ಡು ತಗೊಳ್ಳೋದಿಲ್ಲ. ಇನ್ನೂ ಹೆಚ್ಚಿನ ಚಿಕಿತ್ಸೆ ಇದ್ರೆ BGS ರೆಫರ್ ಮಾಡಿ ಕಳಿಸ್ಕೊಡ್ತೀವಿ. ಅಲ್ಲಿ ಚೆಕಪ್ ಮಾಡಿಸ್ತಾರೆ, ಅಲ್ಲೂ ನಾವು ಡಿಸ್ಕೌಂಟ್ ಮಾಡಿಸಿ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಈ ತರದ್ದು ನಡ್ಕೊಂಡ್ ಬರ್ತಾ ಇದೆ. ತುಂಬಾ ಜನಗಳಿಗೆ ಅನುಕೂಲ ಆಗ್ತಾ ಇದೆ. ಜನಗಳು ಅದ್ರ ಬಗ್ಗೆ ತೃಪ್ತಿಯಿಂದ ಇದ್ದಾರೆ. ನಮಗೂ ಖುಷಿ ಆಗ್ತಾ ಇದೆ ಅದ್ರ. ಖಂಡಿತ ಸರ್. ಒಬ್ಬ ಮನುಷ್ಯ ತಾನೇನು ಗಳಿಸ್ದೆ ಅನ್ನೋದಕ್ಕಿಂತ ಗಳಿಸಿ 4 ಜನಕ್ಕೆ ಏನು ಮಾಡಿದೆ ಅನ್ನೋದು ಇಂಪಾರ್ಟೆಂಟ್. ಅದನ್ನ ತಿಮ್ಮೇಗೌಡರು ಮಾಡ್ತಾ ಇದ್ದಾರೆ. ಏನಿಲ್ಲ ಮೇಡಮ್, ನಾವು ಮಾಡ್ತಾ ಇದ್ದೀವಿ ಅನ್ನೋದೇನಿಲ್ಲ. ನಮ್ಮ ಕೈಲಾಗಿದ್ದ ಸೇವೆ ಅದು ಮಾಡ್ಬೇಕು ಅನ್ಸಿದೆ ಮಾಡ್ತಾ ಇದೀವಿ ಅಷ್ಟೇ. ಖಂಡಿತ. ನಾವು ಬೆಳೆದು ಬಂದ ದಾರಿನ ಯಾವತ್ತೂ ಮರೆಯೋಂಗಿಲ್ಲ ಅಲ್ವಾ? ಕರೆಕ್ಟ್ ಸರ್. ಅದರಿಂದ ಮಾಡ್ತಾ ಆ ಕಷ್ಟದಲ್ಲಿ ಬೆಳೆದು ಬಂದಿದ್ದಕ್ಕೇನೆ ನಿಮ್ಗೆ ಆ ಕಷ್ಟದಲ್ಲಿರೋ ಜನರ ನೋವು ಬಹಳ ಬೇಗ ಅರ್ಥ ಆಗ್ಬಿಡತ್ತೆ. ಖಂಡಿತ ಸರ್. ಸರ್, ನೀವು ಕಾರ್ಪೊರೇಟರ್ ಆಗಿದ್ದಂತಹ ಟೈಮಲ್ಲಿ ಎದುರಾದಂತಹ ಸವಾಲುಗಳಿರಬಹುದು, ಆಗ ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳೋದಾದ್ರೆ? ಮೇಡಮ್, ಒಂದು ವಿಷಯ ನನಗೆ ಅನ್ನಿಸ್ದಂಗೆ ನನಗೇನು ಸವಾಲೇ ಬರ್ಲಿಲ್ಲ, ನಿಜ ಹೇಳ್ಬೇಕು ಅಂದ್ರೆ. ಗಾಡ್ ಗ್ರೇಸ್. ರಾಜಕೀಯಕ್ಕೆ ಬಂದಿದ್ದು ಹೇಗೆ ಅಂತ ಸರ್? ಆ ಒಂದು ನನ್ನ ರಾಜಕೀಯಕ್ಕೆ ಬಂದಿದ್ದು ಅಂತ ಕೇಳಿದ್ರೆ ಅದೊಂದು ತುಂಬಾ, ನಾನು ರಾಜಕೀಯ ಮಾಡ್ಬೇಕು ಅಂತ ಉದ್ದೇಶ ಇಟ್ಕೊಂಡವನು ಅಲ್ಲ, ರಾಜಕೀಯ ಈ ಮಟ್ಟಕ್ಕೆ ಬರ್ತೀನಿ ಅಂತ ಕನ್ಸ್ಕೊಂಡವನು ಅಲ್ಲ ನಾನು. ನಮಗೇನಂದ್ರೆ ನಮ್ಮ ತಂದೆಯವ್ರ ಕಾಲದಿಂದನೂ ದೇವೇಗೌಡರು ಅಂದ್ರೆ ನಮ್ಗೊಂದು ಪ್ರೀತಿ, ಅಭಿಮಾನ. ಅವ್ರ ಅಭಿಮಾನಿಯಾಗಿದ್ದವನು ನಾನು. ಅವ್ರು ಯಾವುದೇ ಚುನಾವಣೆ ಇದ್ರು ಅವ್ರು ಎಲ್ಲಿರ್ತಾರೆ, ನಾವೇ 1-8 ಜನ ಸ್ನೇಹಿತರು ಸೇರ್ಕೊಳ್ಳೋದು, ಪಾಂಪ್ಲೆಟ್ ಹೊಡ್ಸೋದು, ನಾವೇ ಹಂಚೋದು, ಆ ರೀತಿ ಮಾಡ್ಕೊಂಡು ಬೆಳೆದಿದ್ದು. ಅದಾದ ನಂತರ ಕುಮಾರಣ್ಣ ಅವರು ನಮಗೆ ತುಂಬಾ ಆತ್ಮೀಯರಾದ್ರು. ನಮ್ದು ಮೇಘಾ ಟ್ರಾವೆಲ್ಸ್ ಏನಿದೆ, ಅವ್ರ ಬಂಕಲ್ಲಿ ನಾವು ಡೀಸೆಲ್ ಹಾಕ್ಸ್ತಾ ಇದ್ವು, ಅಲ್ಲಿ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ. ಅವಾಗ ಒಂದೊಂದ್ಸರಿ ದುಡ್ಡು ತಗೊಂಡು ನಾನೇ ಅಣ್ಣಂಗ್ ಅನಿತಕ್ಕನ ಕೈಗೆ ಮನೆಗೆ ಕೊಡಕ್ ಹೋಗ್ತಾ ಇದ್ದೆ. ಅವಾಗ ಕುಮಾರಣ್ಣ ದೋಸ್ತಾಗಿ ನಾನು ಹಂಗೆ ಅವ್ರ ಜೊತೆಲಿ ಓಡಾಡ್ಕೊಂಡಿದ್ದೆ, ವ್ಯಾಪಾರ ಮಾಡ್ಕೊಂಡು. ಆಮೇಲೆ ಅವರೇ ಒಂದಿನ ಹೇಳಿದ್ರು, ಯಾಕೆ ನೀನು ಸುಮ್ಮನೆ ಹಿಂಗೆ ಇದೆಯಾ, ಬಸವನಗುಡಿಲಿ ಯಾರು ನಮ್ಮ ಪಕ್ಷ ಸರಿಯಾಗಿ ಕಟ್ತಾ ಇಲ್ಲ, ನೀನ್ ಯಾಕೆ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಇರಬಾರ್ದು, ಬಸವನಗುಡಿಲಿ ಸ್ವಲ್ಪ ಬೆಳಿ ಅಂತ ಹೇಳಿ ಅವರೇ ನನಗೆ ಆದೇಶ ಕೊಟ್ರು. ನಾನು ಆಮೇಲೆ ಬಸವನಗುಡಿನಲ್ಲಿ ರಾಜಕೀಯನ ಶುರು ಮಾಡಿದೆ. ಮೊದಲನೇ ಬಾರಿಗೆನೆ 2010ರಲ್ಲಿ ನನಗೆ B.Pharm ಕೊಟ್ರು. ಮೊದಲನೇ ಬಾರಿಗೆ ಕಾರ್ಪೊರೇಟರ್ ಆಗಿ ಎಲೆಕ್ಟ್ ಆದೆ ನಾನು. ಎಲೆಕ್ಟ್ ಆದ ದಿನದಿಂದನೇ ನನ್ನ ಉದ್ದೇಶ ಏನಿದ್ರು ಸಾರ್ವಜನಿಕರ ಕೆಲಸಗಳು ಮಾಡಬೇಕು. ರಸ್ತೆ ಇರ್ಬೋದು, ಒಳಚರಂಡಿ ಇರ್ಬೋದು, ವಿದ್ಯುತ್ ಶಕ್ತಿ, ಪಾರ್ಕ್ಗಳು, ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಒಂದೊಂದಾಗಿ ಮಾಡ್ಕೊಂಡು ಬಂದೆ. ಅದ್ರ ಜೊತೆಗೆ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ರಾಜೀವ್ ಗಾಂಧಿ ಸ್ಟೇಡಿಯಂ ಏನಿದೆ ಅದನ್ನ ಜೈನ್ ಕಾಲೇಜ್ನವ್ರಿಗೆ ಲೀಸು ಕೊಟ್ಬಿಟ್ಟಿದ್ರು. ಅದನ್ನ ಅವ್ರ ಕಂಟ್ರೋಲಲ್ಲಿ ಇತ್ತು, ಸಾರ್ವಜನಿಕರಿಗೆ ಯಾರಿಗೂ ಆಡಕ್ ಬಿಡ್ತಾನೆ ಇರ್ಲಿಲ್ಲ ಅಲ್ಲಿ. ಅದನ್ನ ನಾನು ಗಲಾಟೆ ಮಾಡಿ ವಾಪಸ್ ತಗೊಂಡು BBMP ಇಂದಾನೆ ಇವಾಗ ಎಲ್ಲಾರು ಆಟ ಆಡೋದಕ್ಕೆ ಬಿಟ್ಟಿದೀವಿ. ಅದನ್ನ ರಿನೋವೇಷನ್ ಮಾಡಿಸ್ದೆ ನನ್ನ ಕಾಲದಲ್ಲಿ. ಆಮೇಲೆ ಮದ್ದೂರಮ್ಮ ಆಟದ ಮೈದಾನ ನೋಡಿದೀರಾ? ಆ ಆಟದ ಮೈದಾನ ಹಾಳಾಗೋಗಿತ್ತು. ಅದನ್ನ ರೆಡಿ ಮಾಡಿ, ಫೆನ್ಸಿಂಗ್ ಮಾಡಿ, ಲೈಟಿಂಗ್ಸ್ ಎಲ್ಲ ಹಾಕ್ಸಿ, ಫ್ಲಡ್ ಲೈಟ್ಸ್ ಎಲ್ಲ ಅದನ್ನು ರೆಡಿ ಮಾಡಿದೆ. ಆಮೇಲೆ PS ಕಾಲೇಜ್ ಹಿಂದ್ಗಡೆ ಒಂದು ಜಾಗ ಇದೆ, ಇವತ್ತಿಗೂ ಗೊತ್ತಿರ್ಬೋದು ಅದು.
ಅದನ್ನ ದೊರೆಸ್ವಾಮಿ ಅವರು ಕೊಟ್ಬಿಟ್ಟಿದ್ರು. ಅದನ್ನ ಗಲಾಟೆ ಮಾಡಿ ಹಾಸ್ಪಿಟ್ಲು ಮಾಡಬೇಕು ಅಂತ ಆ ಜಾಗ ಬಿಡಿಸಿ ಆದಿಚುಂಚನಗಿರಿಗೆ ಟೈಅಪ್ ಮಾಡಿಸಿದ್ದೀನಿ. ಅವ್ರು ಇನ್ನು BBMP ಇಂದ ಅದನ್ನ ಡಾಕ್ಯುಮೆಂಟ್ ಮಾಡೋಕ್ಕೆ ಇನ್ನೂ ಆಟ ಆಡಿಸ್ತಾ ಇದ್ದಾರೆ 8 ವರ್ಷದಿಂದ. ಅದು ಡಾಕ್ಯುಮೆಂಟ್ ಕೊಟ್ರೆ BGS ಇಂದ ಒಂದು ಸುಸಜ್ಜಿತವಾದ ಹಾಸ್ಪಿಟಲ್ ಆಗುತ್ತೆ. BBMP ಮತ್ತು BGS ಸಹಯೋಗದೊಂದಿಗೆ ಉಚಿತ ಹಾಸ್ಪಿಟಲ್ ಆಗುತ್ತೆ. ಈ ಭಾಗದ ಜನ ಈ ಭಾಗಕ್ಕೆ ಅದು ಬೇಕು ಅಂತ ಅದನ್ನ ಮಾಡ್ತಾ ಇದೀವಿ. ಅದಾಗಿಲ್ಲ. ಆಮೇಲೆ ಕಾಳಿದಾಸ ಸರ್ಕಲ್ ಅಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದೆ. ಮೋರಿನೆಲ್ಲ ಕ್ಲೋಸ್ ಮಾಡಿ ಶ್ರೀನಗರದಿಂದ ಅಲ್ಲಿಗೆ ಬಸ್ ಹೋಗೋ ತರ ಮೋರಿ ರೆಡಿ ಮಾಡಿಸ್ದೆ. ಆಮೇಲೆ ನರಿಯಳದಲ್ಲಿ ಒಂದು ಕೆರೆ ಇತ್ತು, ಅದೆಲ್ಲ ಅರ್ಧ ಒತ್ತುವರಿ ಆಗೋಗಿತ್ತು. ಅದನ್ನ ತೆರವುಗೊಳಿಸಿ ಅದನ್ನೊಂದು ಪಾರ್ಕ್ ಮಾಡಿದೆ. ಈ ರೀತಿ ಸಾರ್ವಜನಿಕರಿಗೆ ಏನೇನು ಅವಶ್ಯಕತೆಗಳಿದೆ ಆ ಕೆಲಸಗಳು ಮಾಡಿದ್ದೀನಿ. ತೃಪ್ತಿ ಇದೆ ನನಗೆ. ಖಂಡಿತ ನಾ ಮಾಡಿರೋ ಕೆಲಸದಲ್ಲಿ ತೃಪ್ತಿ ಇದೆ. ಖಂಡಿತ ಸರ್. ಸರ್, ಈಗ GBA ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ಒಂದು ನೋಡಿ, GBA ಅಂತ ಮಾಡಿರೋದವರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದ್ರೆ ಅದಕ್ಕೆ ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಯಾರಿಗೂ. ಇವತ್ತು ಇಂಡಿಯಾದಲ್ಲಿ ಎಲ್ಲೂ ಈ ತರ ಕಾನ್ಸೆಪ್ಟ್ಗಳು ಬಂದಿಲ್ಲ. ಹೌದು, ಬಾಂಬೆ ಇರ್ಬೋದು, ಡೆಲ್ಲಿ ಇರ್ಬೋದು, ಯಾವುದೇ ಒಂದು ಗೊತ್ತು ಗುರಿ ಇಲ್ಲ. ಇವತ್ತು ಏನು GBA BBMP ಇದ್ರೂ ಎಲ್ಲ ಫೈಲು ಮುಖ್ಯಮಂತ್ರಿಗೆ ಹೋಗ್ಬೇಕು ಅಂದ್ರೆ ಮೇಯರ್ ಏನ್ ಮಾಡ್ಬೇಕು, ಡೆಪ್ಟಿ ಮೇಯರ್ ಏನ್ ಮಾಡ್ಬೇಕು, ಯಾರಿಗೂ ಒಂದು ಹಕ್ಕು ಬಾಧ್ಯತೆಗಳು ಇಲ್ಲದೆ ಇರೋಂತ ಒಂದು ವಾಸ್ತವವಾಗಿ ಅದರ ಅವಶ್ಯಕತೆ ಇಲ್ಲ ಅನ್ನೋ ತರ ಮಾಡಿದ್ದಾರೆ. ಹೌದು, ಏನೋ ಜನಗಳಿಗೆ ಕಣ್ಣೋರಿಸ್ಬೇಕು ಅಂತ. ಇವಾಗ 5 ಭಾಗಗಳನ್ನ ಮಾಡೋ ಅವಶ್ಯಕತೆ ಇರಲಿಲ್ಲ. ಆಮೇಲೆ ಆ ಭಾಗಗಳನ್ನ ಮಾಡಿರೋದನ್ನ ಆಕ್ಚುಲಿ ಅದು ರೂಲ್ಸ್ ಪ್ರಕಾರ ಹೋದ್ರೆ ರಾಜಕಾಲುವೆ, ಮೈನ್ ರೋಡ್ಗಳು, ಒಂದು ಇದರಿಂದ ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿ ಬೌಂಡ್ರಿ, ಈ ತರ ಲೆಕ್ಕ ತಗೊಂಡ್ ಮಾಡ್ಬೇಕು. ಇವ್ರು ಯಾವ್ದನ್ನೂ ಲೆಕ್ಕ ತಗೊಂಡಿಲ್ಲ. ಇವಾಗ ಈ ಮನೆ ಬಂದು ಒಂದು ವಾರ್ಡ್ಗೆ ಸೇರಿದ್ರೆ ಪಕ್ಕದ ಮನೆ ಇನ್ನೊಂದು ವಾರ್ಡ್ಗೆ ಸೇರುತ್ತೆ, ಆ ಹಿಂದ್ಗಡೆ ಮನೆ ಇನ್ನೊಂದು ವಾರ್ಡ್ಗೆ ಸೇರುತ್ತೆ. ಈ ತರ ಅವರ ಇಚ್ಛೆಗನುಸಾರ ಏನೋ ಒಂದು ಮಾಡಿದ್ದಾರೆ. ಅದನ್ನೇನ್ ಚುನಾವಣೆಯನ್ನು ಅವ್ರೇನ್ ಸದ್ಯಕ್ಕೆ ಮಾಡೋ ರೀತಿ ಇಲ್ಲ. ಸರ್, ಜನ ಒಂದು ಸಲ ನಾವೇನು ಬೆಂಗಳೂರನ್ನ ಏನ್ ಮಾಡ್ತೀನಿ ಅಂತ ಹೊರಟಿದ್ರು ಸರ್ DCM DK ಶಿವಕುಮಾರ್ ಅವರು. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ನನ್ನ ಕಿವಿಯಾರೆ ನಾನು ಕೇಳಿಸ್ಕೊಂಡಿದೀನಿ. DK ಶಿವಕುಮಾರ್ ಅವರು ಬಂದು ನಮ್ಮ ಮನೆ ಮುಂದೆ ರೋಡಲ್ಲಿ ಓಡಾಡ್ಬೇಕು, ಇದು ಬ್ರ್ಯಾಂಡ್ ಬೆಂಗಳೂರ ಏನು ಅನ್ನೋದನ್ನ ನಾವು ನಿಮ್ಮ ಮನೆ ಮುಂದೆನೆ ಬೇಡ ಮೇಡಮ್, ಬೆಂಗಳೂರಿನ ಕೂಡ ಅಷ್ಟೇ. ಬೆಂಗಳೂರಿನ ಹೃದಯ ಭಾಗ ಇದೆಯಲ್ಲ, ನೀವು ಅಲ್ಲೇ ಹೋಗಿ ನೋಡಿ. ಎಲ್ಲಾ ರೋಡ್ಗಳು ಅಗದ್ ಬಿಸಾಕಿರೋದೇನೆ, ಯಾವ್ದನ್ನು ರೆಡಿ ಮಾಡೋ ಸ್ಟೇಜ್ ಅಲ್ಲಿ ಇಲ್ಲ. ಯಾವಾಗ ನೀರ್ ಕೊಡಕ್ ಆಗ್ತಾ ಇಲ್ಲ ಜನಗಳಿಗೆ, ರಸ್ತೆ ರಿಪೇರಿ ಮಾಡಕ್ ಆಗ್ತಾ ಇಲ್ಲ, ಮನೆ ಬಾಗಿಲಿಗೆ ಬಂದ್ ಕಸ ಎತ್ತೋದಕ್ ಆಗ್ತಾ ಇಲ್ಲ ಅವ್ರ ಕೈನಲ್ಲಿ. ಕರೆಕ್ಟ್ ಆಗಿ ಬರ್ತಾನೂ ಇಲ್ಲ ಅವರು. ಅದೇ ಹೇಳಿದ್ದು, ಮನೆ ಬಾಗಿಲಿಗೆ ಬಂದ್ ಕಸ ತಗೊಂಡ್ರೆ ಜನ ಯಾಕೆ ರೋಡ್ ಸೈಡ್ ಅಲ್ಲಿ ಎಸಿತಾರೆ? ಹೌದು ಅಲ್ವಾ? ಇವಾಗ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ರೆ ಒಂದ್ ರೋಡ್ಗೆ, ಆ ಟೈಮಿಂಗ್ಸ್ಗೆ ಕಸದ ಗಾಡಿ ಹೋದ್ರೆ ಅವ್ರ ಯಾಕೆ ರೋಡ್ಗೆ ಹಾಕ್ತಾರೆ? ಹೌದು, ಅದೊಂದಿಷ್ಟು ದಿನ ಸ್ಟಿಕ್ ಮಾಡಿದ್ರು ಅಲ್ವಾ? ಕಸ ಬಿಸಾಕ ಅವ್ರನ್ನ ಹಿಡಿದು ಅವ್ರನ್ನ ದಂಡ ಹಾಕೋದು ಪ್ರಯೋಜನ ಇದೆ ಅಲ್ಲ? ಅದು 2 ದಿನ ಮತ್ತೆ ಎಗೇನ್ ಅದು ರಿಪೀಟ್ ಅಲ್ಲ. ಅವರೆಲ್ಲ ಜನಗಳು ತರಾಟೆ ತಗೊಂಡ್ರಲ್ಲ. ಹೌದು, ನೀವು ನಮ್ಮ ಮನೆ ಬಾಗ್ಲು ಗಾಡಿ ಕಳಿಸಿ ನಾವ್ಯಾಕೆ ಅಲ್ಲಿ ಹಾಕ್ತಿವಿ ಕಸನ ಅಂತ. ಅದಕ್ಕೆ ಉತ್ತರ ಇರ್ಲಿಲ್ಲ ಅವ್ರ ಹತ್ರ. ಹೌದು, ಕಾಂಟ್ರಾಕ್ಟರ್ಗಳ ಜೊತೆ ಲಾಬಿ ಮಾಡ್ತಾರೆ. 100 ಗಾಡಿ ಓಡೋ ಕಡೆ 20 ಗಾಡಿ ಓಡಿಸ್ತಾರೆ. ಎಲ್ಲಿಂದ ಕಸ ಎತ್ತಕ್ಕಾಗತ್ತೆ? ಕರೆಕ್ಟ್ ಸರ್, ರೈಟ್. ಈ ತರದನ್ನೆಲ್ಲ ಇಟ್ಕೊಂಡಾಗ ಮಾಡ್ಲಿಕ್ಕೆ ಆಗಲ್ಲ. ಹೌದು, ವ್ಯವಸ್ಥಿತವಾದ ಒಂದು ಆಡಳಿತ. ಅಧಿಕಾರಿಗಳು ಯಾರು ಮಾತು ಕೇಳ್ತಾರೆ? ಅಧಿಕಾರಿಗಳಿಗೆ ಕೆಲಸ ಅನ್ನೋದೇ ಗೊತ್ತಿಲ್ಲ. ಇವತ್ತು ನೀವು ನೋಡಿದಿರಾ, ಯಾವ್ದಾನ ಅಧಿಕಾರಿ ಮೊದಲು ರೋಡ್ಗಳಲ್ಲಿ ಕಾರ್ನರ್ಗಳಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸೋರು. ಇವತ್ತು ಯಾರಿದ್ದಾರೆ? ಎಲ್ಲಿರ್ತಾರೆ ಅಂತ ನಾವೇ ಹುಡುಕ್ಬೇಕು ಅವ್ರನ್ನ. ಆಫೀಸಲ್ಲೂ ಇರಲ್ಲ. ಎಲ್ಲ ಮಿನಿಸ್ಟರ್ಗಳ ಮನೆ, MLAಗಳ ಮನೇಲಿ ಇರ್ತಾರೆ. ಕರೆಕ್ಟ್. ಆ ತರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರೆಕ್ಟ್ ಸರ್. ಸರ್, ಈಗ ನೀವು ಹೇಳ್ತಾ ಇದ್ರಿ GBA ಚುನಾವಣೆ ಆಗೋದೇ ಡೌಟು ಅಂತ ಹೇಳಿ. ಇನ್ ಕೇಸ್ ಆದ್ರೆ ಬೆಂಗಳೂರಲ್ಲಿ JDS ಎಷ್ಟು ಇದರಲ್ಲಿ ಸ್ಪರ್ಧೆ ಮಾಡಬಹುದು ಅಂತ ಹೇಳಿ, ಅಂದ್ರೆ ಯಾವ ರೀತಿ ನಿಮ್ಮ ಮತ್ತೆ BJPಯ ಮಾತುಕತೆ ಇರುತ್ತೆ ಅಂತ? ನೋಡಿ, ನಾವು ಒಂದು ವಿಷಯನ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. BBMP ಅದೇ GBA ಮತ್ತು ಸ್ಥಳೀಯ ಚುನಾವಣೆಗಳ ಬಗ್ಗೆ ಇನ್ನು ಯಾವುದೇ ಅಂತಿಮ ಸುತ್ತಿನ ಮಾತುಕತೆ ಎಲ್ಲೂ ನಡೆದಿಲ್ಲ. ಓಕೆ. ಅದೆಲ್ಲ ಏನಿದ್ರು ಇವಾಗ ಚುನಾವಣೆ ಡೇಟ್ ಅನೌನ್ಸ್ ಆಗುತ್ತೆ ಅನ್ನೋ ಸಮಯದಲ್ಲಿ ಇವಾಗ ಬೆಂಗಳೂರಿನಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ನಾವು JDS ಪ್ರಬಲವಾಗಿದ್ದೀವಿ, ಹೌದು, BJP ಯಾವ್ಯಾವ ಕ್ಷೇತ್ರಗಳಲ್ಲಿ ಪ್ರಬಲರಾಗಿದ್ದಾರೆ ಅನ್ನೋದ್ರ ಮೇಲೆ ಸೀಟ್ಗಳು ಡಿಸೈಡ್. ಯಾಕಂದ್ರೆ ಒಂದು ಸೀಟ್ ಇಲ್ಲ ಸರ್ ಇವಾಗ ಪ್ರೆಸೆಂಟ್. ಸೊ ಹಂಗಾಗಿ ಅಲ್ಲ, ಒಂದು ಇಲ್ಲ ಅನ್ನೋದಲ್ಲ. ಇವಾಗ ನೋಡಿ, ಲಾಸ್ಟ್ ಟೈಮ್ ಚುನಾವಣೆ ಆದಾಗ ನಾವು ಗೆದ್ದಾಗ ಒಂದು 30 ರಿಂದ 40 ಕ್ಷೇತ್ರಗಳಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದು, ಒಂದು 18 ಜನ ನಾವು ಗೆದ್ದಿದ್ದು. ಕರೆಕ್ಟ್. ಅದ್ರ ನೆಕ್ಸ್ಟ್ ಚುನಾವಣೆಯಲ್ಲೂ 15 ಜನ ಗೆದ್ದಿದ್ರು, ಒಂದು 35-40 ಕ್ಷೇತ್ರದಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದು.
ಇವಾಗ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಿದ್ದು ಕಾಂಗ್ರೆಸ್ನವ್ರು ಗೆದ್ದಿದ್ದಾರೆ ಎಷ್ಟೋ ಕಡೆ. ಹೌದು. ಆ ಕಾಂಗ್ರೆಸ್ನವ್ರು ಗೆದ್ದಿರೋದು, ನಾವು ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು, ಅಂತವೆಲ್ಲ ನಮ್ಗೆ ಬಿಟ್ಕೊಡ್ಬೇಕಾಗತ್ತೆ ಬಿಜೆಪಿ. ಕರೆಕ್ಟ್. ಇವಾಗ ಬಸವನಗುಡಿನಲ್ಲೇ ತಗೊಳ್ಳಿ, ಹ್ಮ್. ಕಾಂಗ್ರೆಸ್ ಇಲ್ಲ ಆಕ್ಚುಲಿ, ಹೌದು. ಬಿಜೆಪಿ JDS. ಬಟ್ ಹೌದು. ಈ ನಮ್ಮ ಹನುಮನ್ ನಗರ, ಶ್ರೀನಗರ, ಈಗ ಕತ್ರಗುಪ್ಪೆ, ಶಾಮಣ್ಣ ನಗರ, ಇವೆಲ್ಲ ನಮ್ಮ JDS JDS ಬೆಲ್ಟ್ಗಳು. ಬೆಲ್ಟ್ಗಳು. ಹೌದು. ಸೊ ನಾವು MLA ಎಲೆಕ್ಷನ್ ಅಲ್ಲಿ 40,000ವರೆಗೂ ಓಟ್ ತಗೊಂಡಿದ್ದೀವಿ. ಹೌದು. ಆ ಭಾಗಗಳ ಆಧಾರದ ಮೇಲೆ ನಮ್ಮ ಸೀಟ್ಗಳ ಹಂಚಿಕೆ ಕೇಳ್ತೀವಿ ನಾವು. ಹ್ಮ್. ಅದನ್ನ ವರಿಷ್ಠರು ಕೂತ್ಕೊಂಡು ಮಾತಾಡಿ ನಿರ್ಧಾರ ಮಾಡ್ತಾರೆ. ಖಂಡಿತ. ಸರ್, ನೀವು GB ಎಲೆಕ್ಷನ್ ಅಲ್ಲಿ ಕಾರ್ಪೊರೇಟರ್ ಪ್ಲಾನಿಂಗ್ ಏನಾದ್ರು ಇದೆಯಾ? ಕಾರ್ಪೊರೇಟರ್ ನಿಲ್ಲೋ ಪ್ಲಾನಿಂಗ್ ಇದೆ. ಆ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸಗಳು ಆಗ್ತಾ ಇದೆ ಅಂತ ಸರ್? ಮೇಡಮ್, ನಾನು ಇನ್ನು ಈ ಚುನಾವಣೆ ಬಗ್ಗೆ ನಾನು ಏನು ಕಾರ್ಯಕ್ರಮಗಳನ್ನ ಶುರು ಮಾಡಿಲ್ಲ. ಸಾರ್ವಜನಿಕವಾಗಿ ಇವಾಗ ನಾನು ಹೇಳಿದ್ನಲ್ಲ, ಕ್ಲಿನಿಕ್ಕು, ಆಮೇಲೆ ಪಾರ್ಕ್ಗಳಲ್ಲಿ, ಹೋಟ್ಲುಗಳಲ್ಲಿ BP ಶುಗರ್ ಚೆಕಪ್ ಮಾಡಿಸೋದು ಫ್ರೀಯಾಗಿ, ಅವ್ರಿಗೆಲ್ಲ ಮೆಡಿಸಿನ್ಸ್ ಕೊಡೋದು. ಆಮೇಲೆ ಫುಡ್ ಥೆರಪಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು ಒಂದು ಎಕ್ವಿಪ್ಮೆಂಟ್ಸ್ ಇರುತ್ತೆ, ಅದು ಕಾಲು ಇಟ್ಕೊಂಡು ಕೂತ್ಕೊಂಡ್ರೆ ಅದು ವೈಬ್ರೇಟ್ ಆಗುತ್ತೆ, ನರುಗಳೆಲ್ಲ ಆಕ್ಟಿವ್ ಆಗುತ್ತೆ, ಮೈಕೈ ನೋವಿರೋದೆಲ್ಲ ಕಮ್ಮಿ ಆಗುತ್ತೆ. ಅದನ್ನು ಸುಮಾರು ಎಲ್ಲ ಪಾರ್ಕ್ಗಳಲ್ಲೂ ನಡೆಸ್ತಾ ಇದ್ದೀವಿ. ಇವಾಗ ಚೆನ್ನಮ್ಮನ ಕೆರೆ ಪಾರ್ಕಲ್ಲಿ ನಡೀತಾ ಇದೆ. ಸೊ ಅದನ್ನು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಜನಗಳಿಗೆ ಏನು ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ಚುನಾವಣೆ ಬಂದಾಗ ಎಲ್ಲಿ ಎಲೆಕ್ಷನ್ ನಿಲ್ಲೋದು, ಯಾವ ಥರ ಏನು, ಅದು ಚುನಾವಣೆಗೆ ನಮ್ಮದು ಮೂಲಭೂತವಾಗಿ ನಾವೇನು ಮಾಡಬೇಕು ಅಂದರೆ ವೋಟರ್ ಲಿಸ್ಟ್ನ ಪರಿಷ್ಕರಣೆ ಮಾಡಿರೋದನ್ನ ತನಿಖೆ ಮಾಡಬೇಕು. ಕರೆಕ್ಟ್ ಸರ್. ಪ್ರತಿಯೊಂದು ಮನೆಯಲ್ಲೂ ವೋಟರ್ ಲಿಸ್ಟಲ್ಲಿ ಅವ್ರ ಮನೆ ಹೆಸರು, ಅವ್ರ ಹೆಸರಿದೆಯಾ, ಅವ್ರ ವೋಟರ್ ಕಾರ್ಡ್ ಬಂದಿದೆಯಾ ಅನ್ನೋದನ್ನ ನಾವು ಮೂಲಭೂತವಾಗಿ ಪರಿಶೀಲನೆ ಮಾಡಬೇಕು. ಅದನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಕರೆಕ್ಟ್ ಸರ್.